ನಮಸ್ಕಾರ ನಮಸ್ತೆ ಸರ್. ಈಗ ನಿಮಗೆ ಗೊತ್ತಿರ್ಬೋದು, ಬೆಳಗ್ಗೆಯಿಂದ ಒಂದು ಫೋಟೋ ವೈರಲ್ ಆಗ್ತಾಯಿದೆ. ಏನಂದರೆ, ನೀವು ಶ್ರೇಯಸ್ ಪಟೇಲ್ ಜೊತೆ ನಿಂತಿರೋದು ಮತ್ತು ಅವ್ರ ಪರವಾಗಿ ಕ್ಯಾನ್ವಾಸ್ ಮಾಡ್ತಿದ್ದೀರ ಅಂತ ಹೇಳಿ ಎಲ್ಲ ಕಡೆ ಮಾತಾಡ್ತಾಯಿದ್ದಾರೆ. ಏನು ಸರ್ ಇದು ಸುಳ್ಳು ಸುದ್ದಿ. ಅದು ನಾನು ನೋಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಮೀಡಿಯಾದಲ್ಲಿ ದಳಪತಿಗಳಿಗೆ ಶಾಕ್ ಬರ್ತಾ ಇದೆ ಪ್ರೀತಮ್ ಗೌಡ್ರು ಬೆಂಬಲಿಗರಿಂದ ಅಂತ. ಆ ರೀತಿ ಯಾವುದೇ ರೀತಿಯ ಶಾಕು ಪ್ರೀತಮ್ ಗೌಡ್ರು ಬೆಂಬಲಿಗರಿಂದ ಕೊಡ್ತಾ ಇಲ್ಲ. ಮೀಡಿಯಾದವರೇ ಅವ್ರಿಗೆ ಶಾಕ್ ಕೊಡ್ತಾ ಇದ್ದಾರೆ. ನಾವೇನಿಲ್ಲ, ಎಂದಿನಂತೆ ಪ್ರತಿ ತಿಂಗಳು ನಮ್ಮ ಗ್ರಾಮದ ಪಕ್ಕದಲ್ಲಿರುವಂಥ ಒಂದು ಹರಿಹರೇಶ್ವರ ಸ್ವಾಮಿ ಅಂತ ದೇವಸ್ಥಾನ, ಆ ದೇವಸ್ಥಾನ ಪ್ರತಿ ತಿಂಗಳು ಅಮಾವಾಸ್ಯೆ ಪೂಜೆ ಆಗುತ್ತೆ. ಆ ಪೂಜೆಗೆ 2,000-3,000 ಜನ ಸೇರ್ತಾರೆ. ನಾವು ಪ್ರತಿ ತಿಂಗಳಂತೆ ಈ ತಿಂಗಳು ಕೂಡ ಪೂಜೆಗೆ ಹೋಗಿದೆ. ಪೂಜೆಗೆ ಹೋದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾದ ಶ್ರೇಯಸ್ ಪಟೇಲ್ ಅವರು ಕೂಡ ಬಂದಿದ್ದರು. ಬಂದಂತೆ ಅಭ್ಯರ್ಥಿ ಆಗಿರೋದ್ರಿಂದ ಬಂದು ನಮ್ಗೆ ಸಹಾಯ ಮಾಡಿ ಚುನಾವಣೆಗೆ ಅಂತ ಕೇಳ್ಕೊಂಡ್ರಷ್ಟೇ. ಆ ಸಂದರ್ಭದಲ್ಲಿ ಯಾರೋ ಫೋಟೋ ತೆಗೆದಾರೆ, ಆ ಫೋಟೋನ ಹಾಕೊಂಡು ವೈರಲ್ ಮಾಡ್ತಿದ್ದಾರೆ. ಆ ಥರ ಯಾವ ಪ್ರಶ್ನೆನೇ ಇಲ್ಲ. ನಮ್ಮ ಪ್ರೀತಮ್ ಗೌಡ್ರು ಏನು ಸೂಚನೆ ಕೊಡ್ತಾರೆ NDA ಅಭ್ಯರ್ಥಿ ಗೆಲ್ಸ್ಕೊಳ್ಳೋಕ್ಕೆ, ಅದರಂತೆ ನಾವು ಕೆಲಸ ಮಾಡ್ತೀವಿ. ಈಗ ಪ್ರೀತಮ್ ಗೌಡ್ರು ಏನು ಹೇಳಿಲ್ವ ಸರ್ ನಿಮಗೆ? ಪ್ರೀತಮ್ ಗೌಡ್ರು ಹೇಳಿದರು, ಹಬ್ಬ ಕಳೆದ ನಂತರ ಎಲ್ಲ ಕೂತು NDA ಅಭ್ಯರ್ಥಿ ಕೆಲಸಕ್ಕೆ ಯಾವ ಥರ ಪ್ಲಾನ್ ಮಾಡಬೇಕು ಅದರಂತೆ ಕೆಲಸ ಮಾಡೋಣ ಅಂತ ಹೇಳಿದರು. ನಾಳೆ ಹಬ್ಬ ಕಳ್ಕೊಂಡ್ಮೇಲೆ ಕೂತು ಒಂದು ಚರ್ಚೆ ಮಾಡಿ ಯಾವ ರೀತಿ ಮಾಡಬೇಕು ಅದಕ್ಕೆ ಕೆಲಸ ಮಾಡ್ತೀವಿ. ಇಲ್ಲಿ ತನಕ ಯಾವುದೇ ಕೆಲಸ ಮಾಡಿಲ್ವ ನೀವು? ಮಾಡ್ತಾ ಇದ್ದೀವಿ. ಯಾರ ಪರವಾಗಿ? NDA ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ. NDA ಅಭ್ಯರ್ಥಿ ಅಂದರೆ ಯಾರು? ಪ್ರಜ್ವಲ್ ರೇವಣ್ಣ ಅವರು. ಅವ್ರ ಪರವಾಗಿ ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ನಿಮ್ಮ ವ್ಯಾಪ್ತಿಯಲ್ಲಿ ಎಲ್ಲ ಕಡೆ ನಮ್ಮ ಹಾಸನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪ್ರೀತಮ್ ಗೌಡ್ರು ಹೇಳಿದ್ರೆ NDA ಅಭ್ಯರ್ಥಿ ಕೆಲಸಕ್ಕೆ ಎಲ್ಲರೂ ಕೆಲಸ ಮಾಡಬೇಕು ಅಂತ, ಅದರಂತೆ ಕೆಲಸ ಮಾಡ್ತಾ ಇದ್ದೀವಿ. ಶ್ರೇಯಸ್ ನಿಮಗೆ ಏನಾದರೂ ಮನವಿ ಮಾಡಿದ್ದಾರೆ? ಶ್ರೇಯಸ್ ಮನವಿ ಏನು ಮಾಡಲಿಲ್ಲ. ನಾವೇನು ಕಾಮನ್ನಾಗಿ ದೇವಸ್ಥಾನಕ್ಕೆ ಹೋಗಿದ್ದು, ಅವರು ಕೂಡ ಬಂದಿದ್ದರು. ಬಂದಂಥ ಸಂದರ್ಭದಲ್ಲಿ ಅವರು ಅಭ್ಯರ್ಥಿ ಆಗಿರೋದ್ರಿಂದ ಕೇಳಿದರು, ಸಹಾಯ ಮಾಡಿ, ನಮ್ಮ ಚುನಾವಣೆಗೆ ಸಹಾಯ ಮಾಡಿ ಅಂತ ಕೇಳಿದರು. ನಾವಿಲ್ಲ, ನಮ್ಮ ನಾಯಕರು, ನಮ್ಮ ಮಾಜಿ ಶಾಸಕರು ಹೇಳಬೇಕು, ಅವ್ರು ಏನು ಸೂಚನೆ ಕೊಟ್ಟರು ಅದರಂತೆ ಕೆಲಸ ಮಾಡ್ತೀವಿ. ನಾವು NDA ಅಭ್ಯರ್ಥಿ ಪರ ಕೆಲಸ ಮಾಡಬೇಕಂತ ಸೂಚನೆ ಕೊಟ್ಟರೆ ಅದರಂತೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಒಂದು ಗೊಂದಲ ಇಲ್ಲ. ಅವ್ರು ಮಾಮೂಲಿ ಅಂತ ಬಂದು ಕೇಳ್ಕೊಂಡ್ರು ಅಷ್ಟೇ, ಅವ್ರು ಸಹಾಯ ಮಾಡಿ ಅಂತ ಕೇಳ್ಕೊಂಡ್ರು. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದ ಕಾಂಗ್ರೆಸ್ ಅಭ್ಯರ್ಥಿ ಗಮನ ಕೊಡೋದಾಗಲಿ ಯಾವುದೇ ರೀತಿ. ಈಗ ಮೊನ್ನೆ ರ್ಯಾಲಿ ಕೂಡ ನಡೀತು, ನಾಮಿನೇಷನ್ ದಿನ. ಅವತ್ತು ಕೂಡ ತಾವೆಲ್ಲೂ ಭಾಗಿಯಾಗಿರಲಿಲ್ಲ. ಏನು ಕಾರಣ ಸರ್? ರ್ಯಾಲಿಯಲ್ಲಿ ಬಂದಿದ್ದು ಭಾಗಿಯಾಗಿಲ್ಲ ಅಂದರೆ ನಾವೆಲ್ಲ ಮುಂದೆ ಬಂದಿಲ್ಲ. ರ್ಯಾಲಿಯಲ್ಲಿ ಇದ್ದು ಮುಂದೆ ಬಂದಿಲ್ಲ. ನಾವು ಬಂದು ರ್ಯಾಲಿಯಲ್ಲಿ ಇದ್ದು ನಾವು. ಈ ಜನ ಏನು ಹೇಳ್ತಿದ್ದಾರೆ ಅಂದರೆ, ಈಗ ನೀವು ಪುರುಷ ಆಗಿರ್ಬೋದು ಮತ್ತು ನಿಮ್ಮ ತಂಡ ಎಲ್ಲ ಇದೆಯಲ್ಲ, ಅದು ಪ್ರೀತಮ್ ಗೌಡ್ರಿಗೆ ಬಲಗೈ ಇದ್ದಂಗೆ. ಹಿಂದೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಪ್ರೀತಮ್ ಗೌಡ್ರನ್ನ ಇಡೀ ಕುಟುಂಬ ಬಂದು ಇಲ್ಲಿ ನಿಂತ್ಕೊಂಡು ಸೋಲಿಸಿದ್ರು. ಅದಕ್ಕೆ ಈಗ ತಕ್ಕ ಶಾಸ್ತಿ ಮಾಡ್ತಾ ಇದ್ದಾರೆ ಅಂತ ಒಂದು ಮಾತಿದೆ ಸರ್. ಏನು ಸರ್ ಆ ಥರದ್ದು? ಆ ರೀತಿ ಏನಿಲ್ಲ ಸರ್. ಅದು ಚುನಾವಣೆ, ಆ ಚುನಾವಣೆನೇ ಬೇರೆ, ಇದು ದೇಶದ ಚುನಾವಣೆ. ಮೋದಿಯವ್ರಿಗೋಸ್ಕರ ಎಲ್ಲರೂ ಕೂಡ ಮಾಡಬೇಕು ಒಗ್ಗಟ್ಟಾಗಿ. ಅದನ್ನೇ ಕೂಡ ಪ್ರೀತಮ್ ಗೌಡ್ರು ಹೇಳಿದ್ದಾರೆ, ಎಲ್ಲರೂ ಕೂಡ ಮೋದಿಯವ್ರು ನೋಡಿ ಮಾಡಬೇಕು ಅಂತ. ಹಂಗಾಗಿ ಪ್ರೀತಮ್ ಗೌಡ್ರು ಏನು ಹೇಳ್ತಾರೆ, ನಮ್ಮ ರಾಜ್ಯ ನಾಯಕರು ಏನು ಹೇಳ್ತಾರೆ, ನಮ್ಮ ಹಾಸನಕ್ಕೆ ಏನು ಸೂಚನೆ ಕೊಡ್ತಾರೆ, ಜಿಲ್ಲಾಧ್ಯಕ್ಷ ಆಗ್ಬೋದು, ನಮ್ಮ ಪ್ರೀತಮ್ ಗೌಡ್ರು ಏನು ಹೇಳ್ತಾರೆ ಅದರಿಂದ ಕೆಲಸ ಮಾಡ್ತೀವಿ. ಪ್ರಜ್ವಲ್ ರೇವಣ್ಣ ನಿಮ್ಮನ್ನೇನಾದ್ರು ಭೇಟಿ ಮಾಡಿದ್ದಾರೆ? ಭೇಟಿ ಮಾಡಿಲ್ಲ. ಇದುವರೆಗೂ ಮಾಡಿಲ್ವಾ? ಮಾಡಿಲ್ಲ. ಏನು ಕರೆದೇ ಇಲ್ಲ? ಕರೆದಿಲ್ಲ. ಈಗಿರುವಾಗ ನೀವು ಪ್ರೀತಮ್ ಗೌಡ್ರ ಇದಕ್ಕೆ ನೀವು ಕಾಯ್ತಾ ಇದ್ದೀರಾ? ಕರೀಲಿ ಬಿಡಲಿ ಹಂಗೇನಿಲ್ಲ. ಪ್ರೀತಮ್ ಗೌಡ್ರು ಸೂಚನೆ ಕೊಟ್ಟವ್ರೆ NDA ಅಭ್ಯರ್ಥಿ ಗೆಲ್ಸ್ಕೋಬೇಕು ಅಂತ, ಅದರಂತೆ ಕೆಲಸ ಮಾಡ್ತೀವಿ. ಯಾಕೆ ಕರೆದಿಲ್ಲ ಸರ್ ಇದುವರೆಗೂ? ಅದು ನಮಗೆ ಗೊತ್ತಿಲ್ಲ, ಅವ್ರನ್ನ ಕೇಳಬೇಕು ಯಾಕೆ ಕರೆದಿಲ್ಲ ಅಂತ. ಈಗ ಯಾವಾಗಿಂದ ಶುರು ಮಾಡ್ತೀರಿ ಸರ್? ನಾವು ಶುರು ಮಾಡಿದ್ದೀವಿ. ಮತ್ತು ಇನ್ನು ನಾಳೆ ಹಬ್ಬ ನಂತರ ಎಲ್ಲ ಕರೆದು ಎಲ್ಲ ಇನ್ನೊಂದು ಬಾರಿ ಮೀಟಿಂಗ್ ಮಾಡ್ಕೊಂಡು ಯಾವ ರೀತಿ ಕೆಲಸ ಮಾಡೋದಕ್ಕೆ ಕೆಲಸ ಮಾಡ್ತೀವಿ. ಏನಾಗ್ಬೋದು ಸರ್ ರಿಸಲ್ಟು? ಎಲ್ಲ ಇವ್ರಿಗೆ ಬಿಟ್ಟಂಥದ್ದು. ನಮ್ಮ ಕೆಲಸ ಏನಿದೆ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತೀವಿ.